ಚಿತ್ತಾಪುರ ಪಟ್ಟಣದಲ್ಲಿ ನಿರ್ಮಾಣವಾದ ನೂತನ ಪ್ರಜಾಸೌಧ ಮಿನಿ ವಿಧಾನಸೌಧ ಉದ್ಘಾಟನೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ನೆರವೇರಲಿದೆ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮರಗೋಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಕಂದಾಯ ಇಲಾಖೆ 12 ಕೋಟಿ ಅನುದಾನದಲ್ಲಿ ಗೃಹ ಮಂಡಳಿ ಸಂಸ್ಥೆಯ ಅಡಿಯಲ್ಲಿ ನಿರ್ಮಾಣವಾದ ನೂತನ ಪ್ರಜಾಸೌಧ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ತಾಂತ್ರಿಕ ಕಾರಣದಿಂದ ಉದ್ಘಾಟನೆ ಸ್ವಲ್ಪ ವಿಳಂಬವಾಗಿತ್ತು. ಸ್ಥಳದ ವ್ಯಾಜ್ಯ ಕೋರ್ಟ್ ಇತ್ಯರ್ಥ ಮಾಡಿದೆ. ಹೀಗಾಗಿ ಈಗ ಯಾವುದೇ ಸಮಸ್ಯೆ ಇಲ್ಲ. ಈಗ ಪ್ರಜಾಸೌಧದ ಉದ್ಘಾಟನೆಗೆ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ನಾಯಕರು ಆಗಮಿಸಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಒಳ್ಳೆಯ ಸುಂದರವಾಗಿ ನಿರ್ಮಾಣವಾದಂಥ ಚಿತ್ತಾಪುರ ತಾಲೂಕು ನಿರ್ಮಾಣವಾದಂಥ ಒಂದು ಕಚೇರಿಯನ್ನು ಈಗ ಕಾಲ ಕೂಡಿ ಬಂದಿದೆ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಉದ್ಘಾಟನೆ ಆಗಿರಲಿಲ್ಲ. ಅದಕ್ಕೆ 4 ಗಂಟೆ ನಾಡಿದ್ದು 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸನ್ಮಾನ್ಯ ಶ್ರೀ ನಮ್ಮ ಉಸ್ತುವಾರಿ ಮಂತ್ರಿಗಳು ಹಾಗೂ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸ್ತಿದ್ದಾರೆ. ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆಲ್ಲ ಕರೆಸಿಕೊಂಡು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಬೇಕಂತೇಳಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಕಳಕಳಿಯಾಗಿದೆ. ಆದ್ದರಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆ ವಿಷಯವನ್ನು ನಾವು ತಿಳಿಸ್ತಾ ಇದ್ದೀವಿ. ಮತ್ತೇನಪ್ಪ ಅಂದರೆ ಇದು ಎಲ್ಲರಿಗೂ ತಲುಪಿಗೆ ಯಾಕೆ ಒಂದಿಷ್ಟು ಬಿಫೋರ್ ಮಾಡ್ತಾ ಇದ್ದಪ್ಪ ಅಂತ ನಾವು ಇದೆಲ್ಲ ತಾಲೂಕಿನ ಜನರಿಗೆ ಗೊತ್ತಾಗಬೇಕು ಅಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಹಸೀಲ್ ಕಚೇರಿ ಅಂತ ಒಂದು ಉದ್ಘಾಟನೆ ಆಗ್ತದೆ. ಯಾಕಂದ್ರೆ ಈ ವಿಳಂಬ ಸಲುವಾಗಿ ಎಲ್ಲರಿಗೂ ಗೊತ್ತಾಗಿಸಿಂದ ನಾಡಿನ ಜನತೆಗೆ ಅದು ಭಾಳ ಅತ್ಯಂತ ಉತ್ತಮವಾದಂಥ ಕಾರ್ಯ ಅದು. ಯಾಕಂದರೆ ಈಗಾಗಲೇ ಹರಿದು ಸ್ವಲ್ಪ ಗೋಳಪ್ಪನಾಗಿತ್ತು, ಸ್ವಲ್ಪ ಕಡಿಮೆ ಜಾಗದಲ್ಲಿ ಹೊಸದು ನಿರ್ಮಾಣ ಆಗ್ತಾಯಿದೆ. ಅದಕ್ಕಾಗಿ ಈ ಮುಖಾಂತರ ತಮಗೆ ಪತ್ರಗಳು ತಿಳಿಸ್ತಾ ಇದ್ದೇವೆ. ಈಗ ಮುಂದಿನ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವರುದ್ರಪ್ಪ ಬೇಣಿ, ಅಲ್ಪಸಂಖ್ಯಾತರ ಕರ್ನಾಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್, ಪುರಸಭೆ ಸದಸ್ಯೆ ಶೀಲಾ ಕಾಶಿ, ಮಲ್ಲಿಕಾರ್ಜುನ್ ಬೊಮ್ಮನಳ್ಳಿ, ರವೀಂದ್ರ ರೆಡ್ಡಿ ಭಂಕಲ್ಗಿ, ಸಿದ್ದನಗೌಡ ಪಾಟೀಲ್, ಉದಯ್ ಕುಮಾರ್ ಸಾಗರ್, ನಾಗು ಕಲ್ಲಕ್, ಬಸವರಾಜ್ ಮುಡಬೋಳ್ ಸೇರಿದಂತೆ ಇತರರು ಇದ್ದರು. ಅಣ್ಣಾರಾಯ್ ವಿ ವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.